ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. 2025 SSLC ಎಕ್ಸಾಮಿನೇಷನ್ 2. ಸೊ ಈ ಒಂದು ಎಕ್ಸಾಮಿನೇಷನ್ 2ಗೆ ರಿಜಿಸ್ಟ್ರೇಷನ್ ಈಗಾಗಲೇ ಓಪನ್ ಆಗಿದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು SSLC ಎಕ್ಸಾಮ್ 2ನಲ್ಲಿ ಎರಡು ರೀತಿಯ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀಬೇಕಾಗತ್ತೆ. ಒಂದು ರಿಸಲ್ಟ್ ಆಗಿರುತ್ತೆ, ರಿಸಲ್ಟ್ ಕ್ಲಿಯರ್ ಆಗಿರುತ್ತೆ, ಆದರೆ ರಿಸಲ್ಟನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಂಥ ವಿದ್ಯಾರ್ಥಿಗಳು ಈ ಒಂದು ರಿಜಿಸ್ಟ್ರೇಷನನ್ನು ಮಾಡಬೇಕಾಗತ್ತೆ. ಎರಡನೇದು ಯಾವ ರೀತಿ ಅಂದರೆ, ನಿಮ್ಮದು ಈಗಾಗಲೇ ರಿಸಲ್ಟ್ ಹೋಗಿರುತ್ತೆ. ಸೊ ಅಂಥ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ರಿಜಿಸ್ಟ್ರೇಷನನ್ನು ನೀವು ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡ್ತಾ ಹೋಗೋಣ ಯಾವ ರೀತಿ ಮಾಡ್ಬೋದು ಅಂತ. ಸೊ ಆತ್ಮೀಯ ವಿದ್ಯಾರ್ಥಿಗಳು, ಇಲ್ಲಿ ಈ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಏನಿದೆ, ಸೊ ರಿಜಿಸ್ಟ್ರೇಷನ್ ಪ್ರೊಸೆಸ್ಸು ನಿಮಗೆ ಇಲ್ಲಿ ಶಾಲಾ ಲಾಗಿನಲ್ಲಿ ಸಿಗ್ತದೆ. ಅಂದರೆ ಈ ಒಂದು SSLC ಎಕ್ಸಾಮ್ 2ಗೆ ನೀವು ಪರೀಕ್ಷೆಯನ್ನು ಬರಿಬೇಕಾದ್ರೆ ನೀವು ಏನು ಮಾಡಬೇಕಾಗತ್ತೆ, ನೀವು ಮುಖ್ಯ ಗುರುಗಳನ್ನು ಭೇಟಿ ಮಾಡಬೇಕು. ನಿಮ್ಮ ಶಾಲೆಯ ಮುಖ್ಯ ಗುರುಗಳನ್ನು ಭೇಟಿ ಮಾಡಿ. ಸೊ ಭೇಟಿ ಮಾಡಿದಾಗ ಅಲ್ಲಿ ನಿಮಗೆ ಆ ರಿಜಿಸ್ಟ್ರೇಷನ್ ಪ್ರೊಸೆಸನ್ನು ಅವರು ಕಂಪ್ಲೀಟನ್ನು ಮಾಡ್ತಾರೆ. ಸೊ ಬನ್ನಿ ನೋಡ್ತಾ ಹೋಗೋಣ ಯಾರಿಗೆ ಫೀಸ್ ಇದೆ, ಯಾರಿಗೆ ಫೀಯಿಂದ ವಿನಾಯಿತಿ ಇದೆ. ಸೊ ಕಂಪ್ಲೀಟ್ ಆಗಿರುವಂಥ ಒಂದು ಡಿಸ್ಕಷನನ್ನು ಇಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಸೊ ಆದ್ಮೇಲೆ ಇಲ್ಲಿ ಮುಖ್ಯ ಗುರುಗಳ ಶಾಲಾ ಲಾಗಿನಲ್ಲಿ 2025 SSLC ಎಕ್ಸಾಮಿನೇಷನ್ 2 ರಿಜಿಸ್ಟ್ರೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ 2025 SSLC ಎಕ್ಸಾಮಿನೇಷನ್ 2 ಅಂತ ಒಂದು ಲಿಂಕ್ ಇದೆ. ಸೊ ಕೆಳಗಡೆ ನಾಮಿನಲ್ ರೂಲ್. ಸೊ ನಾಮಿನಲ್ ರೂಲ್ ಅಂದರೆ ಏನು? ಸೊ ನಾಮಿನಲ್ ರೂಲ್ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ನಾವು ರಿಜಿಸ್ಟ್ರೇಷನನ್ನು ಮಾಡ್ತಾ ಹೋಗ್ತೀವಲ್ಲ, ಸೊ ರಿಜಿಸ್ಟ್ರೇಷನನ್ನು ಮಾಡ್ತಾ ಹೋದ ಮೇಲೆ ಆ ವಿದ್ಯಾರ್ಥಿಗಳ ಒಂದು ಪಟ್ಟಿ ಇಲ್ಲಿ ಕೆಳಗಡೆ ಬರ್ತದೆ. ಸೊ ಫಸ್ಟ್ ಇನಿಷಿಯಲ್ ಸ್ಟೆಪ್ ಯಾವುದು? ಇನಿಷಿಯಲ್ ಸ್ಟೆಪ್ ಅಂದರೆ ನಾವು ರಿಜಿಸ್ಟ್ರೇಷನ್ಗೆ ಹೋಗಬೇಕು. ಸೊ ನಾನು ಎರಡೂ ಎಕ್ಸ್ಪ್ಲೇನ್ ಮಾಡ್ತೀನಿ. ರಿಸಲ್ಟನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾದ್ರೆ ನಾವು ಯಾವ ರೀತಿ ಪ್ರೊಸೀಜರ್ ಇದೆ, ಏನೆಲ್ಲ ಫೀಸ್ ಇದೆ, ಮತ್ತು ಈ ಒಂದು ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಈ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ರಿಲೇಟೆಡ್ ಆಗಿ ಕೂಡ ನಾನು ಹೇಳ್ತೀನಿ. ನೀವು ಬಹಳ ನಿಧಾನವಾಗಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ ನೀವು. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳನ್ನ ನೋಡ್ತೀನಿ. ರಿಜಿಸ್ಟ್ರೇಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ 2025 SSLC ಎಕ್ಸಾಮಿನೇಷನ್ 2 ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಲಿಕ್ಕೆ ಕೇಳಲಾಗುತ್ತೆ. ಸೊ ಏನು ಮಾಡಬೇಕು, ನಾವು ರಿಜಿಸ್ಟ್ರೇಷನ್ ನಂಬರನ್ನು ನಾವು ಎಂಟ್ರಿಯನ್ನು ಮಾಡಬೇಕು. ಸೊ ರಿಜಿಸ್ಟ್ರೇಷನ್ ನಂಬರನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ರಿಜಿಸ್ಟ್ರೇಷನ್ ನಂಬರ್ ಎಂಟ್ರಿ ಮಾಡಬೇಕು. ಕರೆಕ್ಟ್ ಆಗಿರುವಂಥ ಒಂದು ನಂಬರನ್ನು ಎಂಟ್ರಿಯನ್ನು ನೀವು ಮಾಡಿ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಎಸ್ ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಕೊಡಿ. ಸೊ ಸಬ್ಮಿಟ್ ಅಂತ ಕೊಟ್ಟಾಗ ರಿಜಿಸ್ಟರ್ ನಂಬರ್ಗೆ ಸಂಬಂಧಿಸಿದಂತೆ, ಹಾಲ್ ಟಿಕೆಟ್ ನಂಬರ್ ಸಂಬಂಧಿಸಿದಂತೆ ವಿದ್ಯಾರ್ಥಿಯ ಒಂದು ಮಾಹಿತಿ ಬರುತ್ತೆ. ಪರ್ಸನಲ್ ಇನ್ಫಾರ್ಮೇಷನ್ ಇದೆ. ಕೆಳಗಡೆ ಲಿಸ್ಟ್ ಆಫ್ ಟೇಕನ್ ಸಬ್ಜೆಕ್ಟ್ ಅಂತ. ಸೊ ಲಿಸ್ಟ್ ಆಫ್ ಟೇಕನ್ ಸಬ್ಜೆಕ್ಟ್ ಅಂತ ಬಂದಾಗ ಇಲ್ಲಿ ನೋಡಿ ಏನಾಗಿದೆ ಅಂದರೆ, ಈ ಸದರಿ ವಿದ್ಯಾರ್ಥಿ 3 ವಿಷಯಗಳಲ್ಲಿ ಫೇಲ್ ಆಗಿದ್ದಾರೆ. ನೋಡಿ ರಿಸಲ್ಟ್ ಅಂತ ಬಂದಾಗ P ಅಂದರೆ ಪಾಸು, F ಅಂದರೆ ಫೇಲು. ಸೊ F ಮುಂದಗಡೆ ಏನು, ಯಾವ ಸಬ್ಜೆಕ್ಟ್ ಪರೀಕ್ಷೆ ಬರೀಬೇಕಾಗಿದೆ ಅಂದರೆ, ಯಾವ ವಿದ್ಯಾರ್ಥಿ ಫೇಲ್ ಆಗಿದ್ದಾನೆ ಆ ಫೇಲ್ ಮುಂದೆ ಆಟೋಮೆಟಿಕ್ S ಅಂತ ಬಂದಿರುತ್ತೆ. ಇನ್ನು ಇಲ್ಲಿ ವಿದ್ಯಾರ್ಥಿ ಲ್ಯಾಂಗ್ವೇಜ್ 1ನಲ್ಲಿ ಪಾಸ್ ಆಗಿದ್ದಾನೆ, P ಇದೆ. ಸೊ ಇಲ್ಲಿ 3 ವಿಷಯ ಫೇಲ್ ಆಗಿದ್ರು ಕೂಡ 3 ವಿಷಯದಲ್ಲಿ ಪಾಸ್ ಆಗಿದ್ದಾನೆ. ಸೊ ಈ ವಿದ್ಯಾರ್ಥಿ 3 ವಿಷಯ ಫೇಲ್ ಆಗಿರೋ ಪರೀಕ್ಷೆಯನ್ನು ಬರೀಲೇಬೇಕು ಕಡ್ಡಾಯ. ಇನ್ನು 3 ವಿಷಯದಲ್ಲಿ ಏನು ಪಾಸ್ ಆಗಿದ್ದಾನೆ ಆ ವಿಷಯವನ್ನು ಕೂಡ ಬರೀಬೋದು. ಸೊ ಎಕ್ಸಾಂಪಲ್ ನೋಡಿ, ಇಲ್ಲಿ ಲ್ಯಾಂಗ್ವೇಜ್ನಲ್ಲಿ 1ನಲ್ಲಿ P ಇದೆ, ಪಾಸ್ ಆಗಿದ್ದಾನೆ. ಇಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ನಲ್ಲಿ ನೋ ಇದೆ, ಅದನ್ನು ನಾವು S ಅಂತ ಮಾಡ್ಬೋದು. ನೋಡಿ S ಅಂತ ಮಾಡ್ಬೋದು. ಅಂದರೆ ಇಲ್ಲಿ ಒಂದು ಕ್ಲಿಯರ್ ಆಯಿತು, ನೀವು ಫೇಲ್ ಆಗಿರುವಂಥ ಸಬ್ಜೆಕ್ಟನ್ನು ಮಾತ್ರ ಬರೆಯುವ ಅಂತಿಲ್ಲ, ಅದ್ರ ಜೊತೆಯಲ್ಲಿ ನೀವು ಪಾಸ್ ಆಗಿರೋ ಸಬ್ಜೆಕ್ಟನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು. ಸೊ ಒಂದು ವಿದ್ಯಾರ್ಥಿ ಫೇಲ್ ಆಗಿದ್ದಾನೆ ಅಂದರೆ ಇಲ್ಲಿ ಫೇಲ್ ಆಗಿರೋ ಸಬ್ಜೆಕ್ಟನ್ನು ಬರೀತಾನೆ, ಜೊತೆಯಲ್ಲಿ ಇಲ್ಲೇನು ಮಾಡ್ತಾನೆ, ಪಾಸ್ ಆಗಿರೋ ಸಬ್ಜೆಕ್ಟ್ಗಳಲ್ಲಿ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಸೊ ಹಾಗಾದರೆ ಫೀಸ್ ಎಲ್ಲ ಏನಿರುತ್ತೆ ಅಂತ ನೋಡಿ. ಇಲ್ಲೇನಿದೆ ನೋಡಿ, ಆಲ್ರೆಡಿ ಫೇಲ್ ಆಗಿರುವಂಥ ಸಬ್ಜೆಕ್ಟ್ಗಳನ್ನು ಮಾತ್ರ ಕಟ್ತೀನಿ ಅಂದರೆ ಇಲ್ಲಿ ಟೋಟಲ್ ಫೀಸ್ ಏನಿದೆ 0 ಇದೆ. ಹೌದಾ, 0. ಆದರೆ ಈಗ ಆಲ್ರೆಡಿ 3 ವಿಷಯ ಫೇಲ್ ಆಗಿದ್ದೀರಿ, ಅದು 0. ಪಾಸ್ ಆಗಿರೋ ಸಬ್ಜೆಕ್ಟನ್ನು ನೀವೇನಾದರೂ ಬರೀಬೇಕು ಅಂತ S ಅಂತ ಮಾಡಿದರೆ ನಿಮಗೆ 427 ರೂಪೀಸು ಫೀಸ್ ಆಗುತ್ತೆ ಒಂದು ಸಬ್ಜೆಕ್ಟ್ಗೆ. ಈಗ ಎರಡನೇ ಸಬ್ಜೆಕ್ಟ್ ನೋಡ್ತೀನಿ, ಇಲ್ಲಿ ಲ್ಯಾಂಗ್ವೇಜ್ 3ನಲ್ಲಿ ಪಾಸ್ ಆಗಿದ್ದಾರೆ, ಬಟ್ ಅದನ್ನು ಇಂಪ್ರೂವ್ಮೆಂಟ್ಗಾಗಿ ನಾನು S ಅಂತ ಕ್ಲಿಕ್ ಮಾಡಿದಾಗ 2 ಸಬ್ಜೆಕ್ಟ್ಗೆ 532 ರೂಪೀಸ್ ಆಗುತ್ತೆ. ಇನ್ನು ಸೋಷಿಯಲ್ ಸೈನ್ಸ್ ಕೂಡ ಪಾಸ್ ಆಗಿದ್ದಾರೆ, P ಅಂತ ಇದೆ. ಈಗ ಅದನ್ನು ಇಂಪ್ರೂವ್ಮೆಂಟ್ ಮಾಡೋ ಸಲುವಾಗಿ ಬರೀಬೇಕಾದ್ರೆ S ಅಂತ ಮಾಡ್ತೀನಿ, 716 ಆಗುತ್ತೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಬಹಳ ಕ್ಲಿಯರ್ ಆಗಿದೆ. ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಫೇಲ್ ಆಗಿರುವಂಥ ಸಬ್ಜೆಕ್ಟ್ ಜೊತೆಯಲ್ಲಿ ನೀವು ಪಾಸ್ ಆಗಿರುವ ಸಬ್ಜೆಕ್ಟಿನ ರಿಸಲ್ಟನ್ನು ಇಂಪ್ರೂವ್ ಮಾಡ್ಕೋಬಹುದು, ಅವಕಾಶ ಇದೆ. ಬಟ್ ಇಲ್ಲಿ ಏನಿದೆ ಅಂದರೆ, ಇಲ್ಲಿ ಪಾಸ್ ಆಗಿರುವಂಥ ವಿಷಯಗಳನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳುವಾಗ ಫೀಸ್ ಅಪ್ಲೈ ಆಗುತ್ತೆ. ಈಗಾಗಲೇ ಹೇಳಿದ್ದೀನಿ ನಾನು, ಒಂದು ಸಬ್ಜೆಕ್ಟ್ಗೆ ಎಷ್ಟಾಯಿತು, 2 ಸಬ್ಜೆಕ್ಟಿಗೆ ಎಷ್ಟಾಯಿತು, 3 ಸಬ್ಜೆಕ್ಟ್ಗೆ ಎಷ್ಟಾಯಿತು ಅಂತ ಇಂಪ್ರೂವ್ಮೆಂಟ್.
ಸೊ ಈ ರೀತಿಯ ಒಂದು ವಿಶೇಷವಾಗಿರುವಂಥ ಒಂದು ವಿಷಯಗಳು ಬರ್ತವೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ವಿದ್ಯಾರ್ಥಿಗಳು ಇಲ್ಲಿ ಬಹಳ ಜಾಗರೂಕತವಾಗಿ ಬಹಳ ಕೇರ್ಫುಲ್ ಆಗಿ ನೀವು ಹ್ಯಾಂಡಲ್ ಮಾಡಬೇಕು. ಸೊ ಯಾವಾಗ ನಾವು ಯಾವುದನ್ನು ತೆಗೆದುಕೊಳ್ಬೇಕು, ಯಾವುದನ್ನು ಹೇಗೆ ಅಂತ. ಸೊ ಇದು ಕ್ಲಿಯರ್ ಆಯ್ತಲ್ವಾ? ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಫೇಲ್ ಆಗಿರೋ ವಿಷಯದೊಂದಿಗೆ ಪಾಸ್ ಆಗಿರುವಂಥ ವಿಷಯವನ್ನು ಕೂಡ ನೀವು ಇಂಪ್ರೂವ್ಮೆಂಟ್ಗೆ ಅರ್ಜಿ ಸಲ್ಲಿಸ್ಬೋದು ಅಥವಾ ಅರ್ಜಿ ಸಲ್ಲಿಸದೇ ಇರ್ಬೋದು. ಈಗ ಎರಡನೇ ಕೇಸ್ ತೋರಿಸಿರ್ತೀನಿ. ಇಲ್ಲಿ ಎಲ್ಲ ವಿಷಯದಲ್ಲಿ ವಿದ್ಯಾರ್ಥಿ ಪಾಸ್ ಆಗಿದ್ದಾನೆ, ಜಸ್ಟ್ ರಿಸಲ್ಟ್ ಇಂಪ್ರೂವ್ಮೆಂಟ್ ಮಾತ್ರ ಮಾಡ್ಕೋಬೇಕಾಗಿದೆ. ಸೊ ಅಂಥ ವಿದ್ಯಾರ್ಥಿಗಳು ಏನೆಲ್ಲ ಫೀಸ್ ಇದೆ ಹೇಗೆ ಅಂತ ಅದನ್ನು ನೋಡ್ತಾ ಹೋಗ್ತೀನಿ ನಾನು. ಸೊ ಪಾಸಾಗಿರೋ ವಿದ್ಯಾರ್ಥಿಯ ಒಂದು ರಿಜಿಸ್ಟರ್ ನಂಬರನ್ನು ನಾನು ಎಂಟ್ರಿ ಮಾಡ್ತೀನಿ. ಎಸ್. ಸೊ ಎಂಟ್ರಿಯನ್ನು ಮಾಡಿ ಕೆಳಗಡೆ ಸಬ್ಮಿಟ್ ಅಂತ ಕೊಡ್ತೀನಿ ನಾನು. ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ಪರ್ಸನಲ್ ಇನ್ಫಾರ್ಮೇಷನ್ ಬರ್ತದೆ. ಲಿಸ್ಟ್ ಆಫ್ನಲ್ಲಿ ನೋಡಿ ಎಲ್ಲ ರಿಸಲ್ಟ್ ಪಾಸ್ ಆಗಿದೆ. ಈಗ ನೋಡಿ ಈ ಒಂದು 6 ವಿಷಯದಲ್ಲಿ ಪಾಸ್ ಆಗಿದ್ದಾನೆ. ಸೊ ಲ್ಯಾಂಗ್ವೇಜ್ 1ನಲ್ಲಿ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗಿತ್ತು ಅಂದರೆ ಸೆಲೆಕ್ಟ್ ಸಬ್ಜೆಕ್ಟ್ನಲ್ಲಿ ನಾವು ಎಸ್ ಅಂತ ಮಾಡಬೇಕು. ಫೀಸ್ ನೋಡಿ ಕೆಳಗಡೆ 427 ಬಂತು. ಲ್ಯಾಂಗ್ವೇಜ್ 2ನಲ್ಲಿ ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದಾಗ ಅಲ್ಲಿ ನಾವು ಸೆಲೆಕ್ಟ್ ಸಬ್ಜೆಕ್ಟ್ಗಳಲ್ಲಿ ಹೋಗಿ ಕ್ಲಿಕ್ ಮಾಡಿ ಎಸ್ ಅಂತ ಮಾಡಬೇಕು. 532 ಆಯಿತು. ಲ್ಯಾಂಗ್ವೇಜ್ 3 ಕೂಡ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ ನಾವು ಎಸ್ ಅಂತ ಮಾಡಿದರೆ 716 ಆಯಿತು. ಇನ್ನು ಮ್ಯಾಥಮೆಟಿಕ್ಸ್ ಕೂಡ ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ. ಸೆಲೆಕ್ಟ್ ಸಬ್ಜೆಕ್ಟ್ನಲ್ಲಿ ಹೋಗಿ ಮತ್ತೆ ಕ್ಲಿಕ್ ಮಾಡ್ತೀನಿ, ಎಸ್ ಅಂತ ಮಾಡ್ತೀನಿ. 716 ಆಯಿತು. ಒಂದು ಕ್ಲಿಯರ್ ಆಯಿತು. 3 ವಿಷಯಕ್ಕೆ 716, 716. 3ಕ್ಕಿಂತ ಹೆಚ್ಚು ವಿಷಯ ಇದ್ರೂ ಕೂಡ ಫೀಸ್ ಸೇಮ್ ಇರುತ್ತೆ, 716. ನೋಡಿ ಈಗ ಸೈನ್ಸ್ ಅಂತ ಮಾಡ್ತೀನಿ ನಾನು. 5 ಸಬ್ಜೆಕ್ಟು ಅಮೌಂಟ್ ಸೇಮ್ ಉಳ್ಕೊಂಡ್ಬಿಡ್ತು. ಸೋಷಿಯಲ್ ಸೈನ್ಸ್ ಅಂತ ಸೆಲೆಕ್ಟ್ ಮಾಡಿದಾಗ ಕೂಡ ಸೇಮ್ ಉಳಿತು. ಸೊ ಆತ್ಮ ವಿದ್ಯಾರ್ಥಿಗಳು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇದು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಪಾಸ್ ಆಗಿರುವಂಥ ವಿದ್ಯಾರ್ಥಿಯ ಒಂದು ರಿಸಲ್ಟ್ ಇಂಪ್ರೂವ್ಮೆಂಟ್ಗಾಗಿ ಅರ್ಜಿಯನ್ನು ಸಲ್ಲಿಸುವಂಥದ್ದು. ಎಷ್ಟು ಫೀಸ್ ಇದೆ ಕ್ಲಿಯರ್ ಇದೆ. 716 ಮ್ಯಾಕ್ಸಿಮಮ್ ಫೀಸ್ ಇದೆ. ಇಷ್ಟು ಇದು 716 ಇರೋದು, ಇದಕ್ಕಿಂತ ಹೆಚ್ಚಿಗೆ ಇರೋದಿಲ್ಲ. ಸೊ ಇದು ಇಷ್ಟೊಂದು ನೀವು SSLC ಎಕ್ಸಾಮ್ 2 ರಿಲೇಟೆಡ್ ಆಗಿ ನಾವು ಹೇಳ್ತಾ ಇದ್ದೀವಿ. ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ. ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಫೇಲ್ ಆಗಿರುವಂಥ ವಿಷಯಗಳ ಜೊತೆಗೆ ನೀವು ರಿಸಲ್ಟ್ ಇಂಪ್ರೂವ್ಮೆಂಟ್ ಉಳಿದ ವಿಷಯಗಳಿಗೆ ಕೂಡ ಬರೀಬಹುದು, ಅಥವಾ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳು ರಿಸಲ್ಟ್ ಇಂಪ್ರೂವ್ಮೆಂಟಿಗಾಗಿ ನೀವು ಬರೀಬಹುದು. ನನ್ನ ಒಂದು ಸಜೆಷನ್ ಏನಿದೆ ಅಂದರೆ, ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳು 6 ವಿಷಯದ ಇಂಪ್ರೂವ್ಮೆಂಟನ್ನು ಬರೆಯೋದಕ್ಕಿಂತ ಯಾವುದಾದ್ರೂ 3 ವಿಷಯಗಳನ್ನು ತೆಗೆದುಕೊಂಡು ಚೆನ್ನಾಗಿ ಓದಿ ಹೆಚ್ಚಿನ ಅಂಕಗಳನ್ನು ಪಡೀರಿ. ಭಾಳಷ್ಟು ಕಡಿಮೆ ಸಮಯ ಇರೋದರಿಂದ 6 ವಿಷಯಗಳನ್ನು ಇಂಪ್ರೂವ್ಮೆಂಟ್ಗಾಗಿ ಸೆಲೆಕ್ಟ್ ಮಾಡಿದರೆ ಸ್ವಲ್ಪ ಓದಲಿಕ್ಕೆ ತೊಂದರೆ ಆಗ್ಬೋದು ಅಂತ ಅನ್ಸುತ್ತಾ. ನೀವು 6 ವಿಷಯದಲ್ಲಿ ಇಫ್ ಯು ಆರ್ ಕಾನ್ಫಿಡೆಂಟ್ ದೆನ್ ಯು ಕ್ಯಾನ್ ರೈಟ್ ಆಲ್ 6 ಸಬ್ಜೆಕ್ಟ್. ಸೊ ಆತ್ಮೀಯ ವಿದ್ಯಾರ್ಥಿಗಳ ಮುಂದಿನ ಈಗಾಗಲೇ ನಾವು ನಿಮ್ಮ ಆನ್ಸರ್ ಶೀಟಿನ ಸ್ಕ್ಯಾನ್ ಕಾಪಿ, ಫೋಟೋ ಕಾಪಿಯನ್ನು ಹೇಗೆ ತರಿಸಬೇಕು, ಅದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬೇಕು ರಿಲೇಟೆಡ್ ಆಗಿರುವಂಥ ವಿಡಿಯೋವನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ರಿವ್ಯಾಲ್ಯೂಯೇಷನ್ಗಾಗಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೇವೆ. ಹಾಗೂ ಈ ಒಂದು ಎಕ್ಸಾಮ್ 2 ಏನಿದೆ, ಎಕ್ಸಾಮ್ 2 ಇರುವಂಥ ಒಂದು ಅಪ್ರಾಕ್ಸಿಮೇಟ್ಲಿ 20 ಡೇಸ್ ಟೈಮ್ ಸಿಕ್ಕಿದೆ. ಸೊ 20 ದಿನಗಳಲ್ಲಿ ನಾವೊಂದು ಆಕ್ಷನ್ ಪ್ಲಾನ್ ಮಾಡ್ತಾ ಇದ್ದೀವಿ. 20 ದಿನಗಳ ಒಂದು ಪ್ಲಾನನ್ನು ಹಾಕೊಡ್ತಾ ಇದ್ದೀವಿ. ವಿಶೇಷವಾಗಿ ವಿಜ್ಞಾನ ವಿಷಯದಲ್ಲಿ 80ಕ್ಕೆ 80 ಅಂಕಗಳನ್ನು ಹೇಗೆ ಪಡಿಬೇಕು ಅಂತ. ಸೊ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಅಥವಾ ರಿಸಲ್ಟನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಏನು ಇಂಟೆನ್ಷನ್ ಇದೆ, ವಿಶೇಷವಾಗಿ ವಿಜ್ಞಾನದಲ್ಲಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ನಾವು ರೆಗ್ಯುಲರ್ ಆಗಿರುವಂಥ ಲೈವ್ ಸ್ಟ್ರೀಮಿಂಗ್ ಕ್ಲಾಸಸ್ಸನ್ನು ತೆಗೆದುಕೊಳ್ತೇವೆ. ಸೊ ಓಲ್ಡ್ ಕ್ವಶನ್ ಪೇಪರ್ಸು, ಇಂಪಾರ್ಟೆಂಟ್ ಕ್ವಶನ್ಸು, ಡಿಸ್ಕಷನ್ಸು, ಆನ್ಲೈನ್ ಎಕ್ಸಾಮ್ಸನ್ನೆಲ್ಲ ಕಂಡಕ್ಟ್ ಮಾಡ್ತೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳು ಯಾರೆಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ ಇಂಪ್ರೂವ್ಮೆಂಟ್ ಮತ್ತು ಫೇಲ್ನ ಆಗಿದ್ದೀರಿ, ಸೊ ನಮ್ಮ ಚಾನಲನ್ನು ರೆಫರ್ ಮಾಡಿ. ವಿಶೇಷವಾಗಿ ಸೈನ್ಸ್ ಸಬ್ಜೆಕ್ಟ್ಗೆ ಹಾಗೂ ನಿಮ್ಮ ಶಾಲೆಯಲ್ಲಿ ಓದುತ್ತಿರುವಂಥ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳ್ತಾ, ಮುಂದಿನ ಒಂದು ವಿಡಿಯೋದಲ್ಲಿ ರಿವ್ಯಾಲ್ಯೂಯೇಷನ್ ರಿಲೇಟೆಡ್ ಕಂಟೆಂಟನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.